ಕೇಕ್ ಸ್ಟೋರೀಸ್ಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಕೇಕು. ಆ್ಯಂಡ್ ಇದು ಗ್ರೇವಿ, ಚಿಕನ್ ಗ್ರೇವಿ. ಎರಡು ನಿಭಾಯಿಸ್ಬೇಕು. ಸುಮ್ಮನ್ ಮಾತಾಡಬೇಕಾದ್ರೆ ಹೇಳ್ದ ನಮ್ಮ ದೊಡ್ಡಪ್ಪ ಅಂದ್ರೂ ನೋಡ್ಕೊಳ್ತೀವಿ ಅಂತ. ಎಸ್, ನಾನು ಕೂಡ ಒಂದು ಪಾಯಿಂಟ್ ಕೋಟ್ ಮಾಡ್ತೀನಿ ಅದರಲ್ಲಿ. ಸೊ ಈ ಥರ ತಂದೆ ಮೋಸ್ಟ್ಲಿ ಯಾರಿಗೂ ಸಿಗಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದರೆ ಎಲ್ಲ ಓದೋನವರೇ ಜಾಸ್ತಿ. ನಮ್ಮಪ್ಪ ಓದಬೇಡ, ನನ್ನ ಜೊತೆ ಇರು ಅನ್ನೋ. ನಮ್ಮ ಸಂಸಾರ ಆನಂದ ಸಾಗರ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ CS Vlogs in ಕನ್ನಡ. ರಿಟೈರ್ಮೆಂಟ್ ಪಾರ್ಟಿಗೆ ಎಲ್ಲ ಅರೇಂಜ್ ಆಗಿದೆ, ಕೇಕ್ ಕೂಡ ಬಂದಿದೆ. ಕೇಕ್ ನೋಡಿ. ಕೇಕ್ ಸ್ಟೋರೀಸ್ಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಕೇಕು. ಆ್ಯಂಡ್ ಎಲ್ಲ ರೆಡಿ ಆಗ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬರ್ತಿದ್ದಾರೆ. ಊಟ ಬಂದಿದೆ. ಊಟ ಹೆಂಗಿದೆ, ಏನೇನು ಮಾಡಿದ್ದಾರೆ, ಏನೇನು ತಂದಿದ್ದಾರೆ ನೋಡೋಣ ಬನ್ನಿ. ವಾಟ್ ಇಸ್ ದಿಸ್? ಬಿರಿಯಾನಿ. ಇದು ಗ್ರೇವಿ, ಚಿಕನ್ ಗ್ರೇವಿ. ಏನ್ ಗಟ್ಟಿ ಇತ್ತು ಇದು. ಪಾಯಸ. ಇದು ರಸಮು. ಹೌದು, ತಂದಿದ್ದೀರಾ? ಗಿಫ್ಟ್ ತಂದಿದ್ದೀರಾ? ಹಲೋ, ಹೇಗಿದೆಯೋ? ಸೂಪರ್, ಕಂಗ್ರಾಚುಲೇಷನ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ತಿದ್ದೀರಾ, ಮಾಡಿ. ನಿಮ್ಮ ಕಡೆ 100 ಸಬ್ಸ್ಕ್ರೈಬರ್ ಆಗಿ ಪಾರ್ಟಿ ಕೊಡಿಸ್ತೀವಿ. ಅಂಡ್ ಕಬಾಬ್ ಒಂದು ಆಗ್ಬೇಕು. ಇದು ಎಲ್ಲಾರು ಬಂದ್ಮೇಲೆ ಕಬಾಬ್ಗೆ ರೆಡಿ ಮಾಡೋಣ. ಚಲೋ ಬನ್ನಿ, ಮೇಲೆ ಹೋಗೋಣ. ಎಲ್ರಿಗೂ ನಮಸ್ಕಾರ. ಒಂದು ವಿಶೇಷವಾದಂತಹ ದಿನ. ನಮ್ಮ ಪ್ರೀತಿಯ ಮಾವನವರಾದಂತಹ ಶ್ರೀತ ಕನ್ನಡ ಕಿಟ್ಟಿ ಅಂತಾನೆ ಎಲ್ರಿಗೂ ಫೇಮಸ್ ಆಗಿರುವಂತಹ ಪ್ರೀತಿಯ ಕಿಟ್ಟಿ ಅಂಕಲ್ ಅವರ ನಿವೃತ್ತಿ ಜೀವನದ ಹೊಸ ಆಯಾಮಕ್ಕೆ ಕಾಲಿಟ್ಟಿರುವಂತಹ ಈ ಶುಭ ಸಂದರ್ಭದಲ್ಲಿ ಬಂದಿರುವಂತಹ ಎಲ್ಲರನ್ನ, ಅದರಲ್ಲೂ ಬಂದಿರುವಂತಹ ನಮ್ಮ ಆತ್ಮೀಯ ಬಂಧು ಬಳಗದವರು ಹಾಗೂ ಅಂಕಲ್ ಅವರ ಕಲೀಗ್ಸ್ ಏನಿದ್ದಾರೆ, ಎಲ್ಲರೂ ಈ ಒಂದು ನಿವೃತ್ತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಮೊದಲನೇದಾಗಿ ಎಲ್ಲರನ್ನು ಬಹಳ ಆತ್ಮೀಯವಾಗಿ, ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೀನಿ. ನಿಮ್ಮೆಲ್ರಿಗೂ ತಿಳಿದಿದೆ, ಬಹುಶಃ ನಾವು ದಿನನಿತ್ಯ ಸಾಕಷ್ಟು ಜನನ ನಾವೆಲ್ಲರನ್ನ ಮೀಟ್ ಮಾಡ್ತೀವಿ. ನಾವು ಮೀಟ್ ಮಾಡುವಂತಹ ಎಷ್ಟೋ ವ್ಯಕ್ತಿಗಳಲ್ಲಿ ನಮ್ ನೆನಪಲ್ಲಿ ಉಳಿಯೋದು ಕೇವಲ ಬೆರಳೆಣಿಕೆಯಷ್ಟು ಜನ. ಸೊ ಆ ಒಂದು ಬೆರಳೆಣಿಕೆಯಲ್ಲಿ ಒಂದೆರಡು ಸ್ಪೆಷಲ್ ಸ್ಪೀಶೀಸ್ ಅಂತ ನಾವು ಕರಿಬಹುದು. ಅಂತ ಒಬ್ಬ ಸ್ಪೆಷಲ್ ವಿಶೇಷವಾದಂತಹ ವ್ಯಕ್ತಿತ್ವ ಇರುವಂತಹ ಆ ವ್ಯಕ್ತಿ ಯಾರಾದ್ರೂ ಇದ್ದು ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲು ಅದು ಪ್ರೀತಿಯ ಕಿಟ್ಟಿ ಅಂಕಲ್ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವ್ರಿಬ್ರು ಹೋಗ್ಲಿ. ಗೆಸ್ಟ್ ನನ್ ಡಾರ್ಲಿಂಗ್ ನನ್ನ. ಹೌದಾ ಅಮ್ಮ? ವೃತ್ತಿ ಜೀವನ ಸುಖಮಯವಾಗಿರಲಿ. ದೇವರು ಅವ್ರ ಕುಟುಂಬದವ್ರಿಗೆ, ಇವ್ರಿಗೆ, ಎಲ್ರಿಗೂ ಸಹ ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಎಲ್ಲವನ್ನು ಅನುಗ್ರಹಿಸಲಿ ಅಂತ ನಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತೀನಿ. ಬನ್ನಿ. ಸರ್, ಹಂಗೆ ನೀವೊಂದೆರಡು ಮಾತು ಅವ್ರ ಬಗ್ಗೆ. ಮೈಕ್ ಕೊಡು. ಎಲ್ರಿಗೂ ನಮಸ್ಕಾರ. ಅವ್ರ ಬಗ್ಗೆ ಏನು ಮಾತಾಡಿದ್ರು ಕಡಿಮೆನೆ. ಅವ್ರ ಬಗ್ಗೆ ಮಾತಾಡೋಷ್ಟು ನಿಜವಾಗಿ ನಮಗೆ ಯೋಗ್ಯತೆ ಇದ್ದು ಇಲ್ವೋ ಗೊತ್ತಿಲ್ಲ. ಅವ್ರು ತುಂಬ ದೊಡ್ಡ ವ್ಯಕ್ತಿ. ಅವ್ರ ಬಗ್ಗೆ ಏನು ಮಾತಾಡಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ನಮ್ಗೆ ನಿಜವೂ ಗೊತ್ತಿಲ್ಲ. ಅವ್ರ ಸರಳತೆ ಬಗ್ಗೆ ಮಾತಾಡಬೇಕಾ, ಇಲ್ಲ ಅವ್ರ ಸೇವೆ ಬಗ್ಗೆ ಮಾತಾಡಬೇಕಾ, ಇಲ್ಲ ಸೌಹೃದದ ಬಗ್ಗೆ ಮಾತಾಡಬೇಕಾ, ನಮ್ಗೆ ಗೊತ್ತಿಲ್ಲ. ಅದರಿಂದ ಅದಂತೂ ನಮ್ಗೆ ಒಳ್ಳೆ ಮಾರ್ಗದರ್ಶಕರು, ಒಳ್ಳೆ ಗುರುಗಳು, ನಮ್ಗೆ ಒಳ್ಳೆ ದಾರಿಲಿ ಹೋಗುವಂತ ಹೇಳ್ಕೊಟ್ಟಿದ್ದಾರೆ, ಒಳ್ಳೆ ದಾರಿ ತೋರಿಸಿದ್ದಾರೆ. ಆದಷ್ಟು ಸಿಕ್ಕಿದವ್ರಿಗೆಲ್ಲ ಒಳ್ಳೇದೇ ಹೇಳ್ತಾರೆ. ಗುರು ನನಗೆ ಗುರು ಅಂತಾರೆ, ಆದರೆ ನಾನು ಹೇಳ್ತೀನಿ ಎಲ್ಲ ರೀತಿಯಲ್ಲೂ ನನಗೆ ಅವ್ರ ಗುರು.
ಯಾವ ರೀತಿಲಿ ಅಂತ ಹೇಳೋದಕ್ಕೆ ಅವರ ಸರಳತೆಯಲ್ಲಿರ್ಬೋದು, ಶಿಸ್ತಿನಲ್ಲಿರ್ಬೋದು, ಮತ್ತು ಪರಿಸರದ ಸಂರಕ್ಷಣೆ ವಿಚಾರ ಬಂದಾಗಿರ್ಬೋದು, ಇವೆಲ್ಲವನ್ನು ನೋಡಿದಾಗ ನಮಗೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆದರ್ಶಪ್ರಾಯರು. ಹೇಳ್ತಿರ್ತಾರೆ ನನ್ನ ತಾಯಿ ಎಲ್ಲೂ ಹೋಗಿಲ್ಲ, ನನ್ನ ಅಕ್ಕನ ರೂಪದಲ್ಲಿ ನನ್ನ ಕಣ್ಮುಂದೆ ಇದ್ದಾರೆ ಅಂತ ಹೇಳಿ. ಸೊ ಆಂಟಿ ದಯವಿಟ್ಟು ಬಂದು ಒಂದೆರಡು ಮಾತು ಅಲ್ಲೇ ಮಾತಾಡಿ, ತೊಂದರೆ ಇಲ್ಲ, ಹೇಳಕ್ಕೆ ಅಲ್ಲೇ ಕೂತ್ಕೊಂಡು ಮಾತಾಡಿ. ಹಾಂ, ಅವನ ಬಗ್ಗೆ ಹೇಳೋಕ್ಕೆ ನನಗೊಂಥರ ನೋವಾಗುತ್ತೆ. ಅವನು ನನಗೆ ತುಂಬ ಮಗನಾಗಿ ಚಿಕ್ಕ ಹುಡುಗನಲ್ಲೇ ತಾಯಿನ ಕಳ್ಕೊಂಡು ಅವಾಗಿಂದ ಅವನನ್ನು ಲಾಲಿಸಿ ಪಾಲಿಸಿ ಅವನನ್ನು ನಾವೆಲ್ಲ ಅಣ್ಣ ತಮ್ಮದಿರು ಎಲ್ಲ ಸೇರಿ ಅವನೇ ಒಬ್ಬ ಚಿಕ್ಕ ಮಗ ನಮ್ಮ ಮನೆಗೆ ಅಂತ ಹೇಳಿ ಅವನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡೆ. ಸೊ ಈಗ ಅವರ ಅಣ್ಣ ಬಂದಿದ್ದಾರೆ, ರವಿ ಅಂಕಲ್. ಅವರು ಕೂಡ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೊಂದಂಥವ್ರು. ಅಂಕಲ್ ದಯವಿಟ್ಟು ಬನ್ನಿ. ಕೊಂಡಿದ್ದ ಕೆಲಸ ಎಲ್ಲರಿಗೂ ಸಿಕ್ತು, ಏನು ಪುಣ್ಯನ ದೇವರು 3 ಜನಕ್ಕೂ ಕೆಲಸ ಸಿಕ್ತು, ಚೆನ್ನಾಗಿದ್ದೀವಿ. ಅವನು ಒಂಥರ ಶಿಸ್ತು, ಯಾರಿಗೂ ಅವನು ತಲೆ ಬಗ್ಸಲ್ಲ, ಯಾರಿಗೂ ಯಾವ್ರ ಹತ್ರ ಹೋಗಿ ಇದು ಮಾಡಬೇಕು ಇವ್ರ ಹತ್ರ ಕೇಳಬೇಕು ಅನ್ನೋದೇನಿಲ್ಲ. ನಾವು ಹೆಂಗೋ ಇದು ಮಾಡ್ಕೊಂಡ ಸರ್ವೀಸಲ್ಲಿ. ಈಗ ಅವನು ಪೊಲೀಸಲ್ಲಿ ಏನೂ ಇಲ್ಲದೆ ನಿವೃತ್ತಿ ಆಯ್ತಾನೆ ಅಂತಂದರೆ ಅವನಂತ ಅದೃಷ್ಟವಂತ ಇನ್ನೊಬ್ಬ ಇಲ್ಲ ಅಂತ ನಮಗೆ ಗೊತ್ತಿರೋಂಗೆ. ಅವರ ಮಗ ಸುಮನ್, ಸೊ ಅವನು ಯೂಶಲಿ ಎಲ್ಲೋ ಮುಂದೆ ಬಂದು ಯಾವುದೇ ಒಂದು ಕೆಲಸ ಆಗಲಿ ಹಿಂದೆ ನಿಂತು ಆ ಕೆಲಸ ಯಶಸ್ವಿ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಸುಮನ್ ಇದ್ದೇ ಇರ್ತಾನೆ. ಅವನೊಂದು ರೀತಿ ನಮಗೆಲ್ಲ ವಯಸ್ಸಿನಲ್ಲಿ ಚಿಕ್ಕ ಹುಡುಗ ಆದ್ರೂ ವೈಯಕ್ತಿಕವಾಗಿ ನಮಗೆಲ್ಲ ಸ್ಟ್ರಾಂಗ್ ಪಿಲ್ಲರ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಹುಶಃ ಇದೇ ಮೊದಲನೇ ಸರಿ ಅವನು ಮೈಕ್ ಮುಂದೆ ಮಾತಾಡ್ತಿರೋದು. ಅವ್ರ ತಂದೆ ತಾಯಿ ಬಗ್ಗೆ ಅವನ ಅಭಿಪ್ರಾಯ ಏನು, ಅವನು ಹೇಗೆ ಅವನ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ನಾನು ಅವ್ನ ಬಾಯಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ಕೊಳ್ತೀನಿ. ಅದರಿಂದ ನನಗೆ ಅವ್ರಿಗೆ ತುಂಬ ಕೃತಜ್ಞತೆ. ಅವ್ರ ಮೇಲೆ ನಂಗೆ ಸಿಕ್ಕಾಪಟ್ಟೆ ಪ್ರೀತಿ ಜಾಸ್ತಿ. ಯಾವತ್ತೂ ನಾವು ಬೈದಿಲ್ಲ, ಹಿಂಗೆ ಮಾಡಬೇಡ ಅಂತ ಅಂದಿಲ್ಲ. ಏನೇ ಹೇಳಿದ್ರು ಸೆಕೆಂಡ್ ಥಾಟೇ ಇಲ್ಲ, ಅಪ್ಪ ಹಿಂಗೆ ಮಾಡಬೇಕು ಮಾಡು ಮುಗೀತು, ಆಮೇಲೆ ನೋಡ್ಕೊಳ್ಳೋಣ. ಸೊ ಈ ಥರ ಇರೋದ್ರಿಂದ ಇವತ್ತವರೆಗೂ ನನಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ತುಂಬ ಖುಷಿಯಾಗಿ ನೆಮ್ಮದಿಯಾಗಿದ್ದೀನಿ. ಅದೇ ಹೇಳಿದ ಅವರು ಇವತ್ತವರೆಗೂ ನಂಗೆ ಸಮಸ್ಯೆ ಯಾವತ್ತೂ ಮಾಡಿಲ್ಲ, ಖುಷಿಯಾಗಿ ನೋಡ್ಕೊಂಡಿದ್ದಾರೆ. ಮುಂದಕ್ಕೆ ಅವ್ರು ನನಗೆ ಖುಷಿಯಾಗಿ ನೋಡ್ಕೊಳ್ಳೋದೆ ನನ್ನ ದೊಡ್ಡ ಸಾಧನೆ. ಇಷ್ಟೇ, ನನಗೆ ಇನ್ನೇನೂ ಇಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಒಂದೇ ನನ್ನ ಕೆಲಸ. ಸೊ ಇಷ್ಟೇ. ಎಲ್ರಿಗೂ ಫಸ್ಟ್ ಧನ್ಯವಾದ ಹೇಳ್ತೀನಿ. ನನಗೆ ಗೊತ್ತು ಅಂಕಲ್ಗೋಸ್ಕರನೇ ನೀವೆಲ್ಲರೂ ಬಂದಿರೋದು ಅಂತ. ಆ್ಯಂಡ್ ಅಂಕಲ್ ಗಳಿಸಿರೋ ಪ್ರೀತಿ ಮೋಸ್ಟ್ಲಿ ಇದೆಲ್ಲ. ಆ್ಯಂಡ್ ನಾನು ನೋಡಿದ್ದೀನಿ ಅಂಕಲು ಬೆಳಗ್ಗೆನೇ ಬೇಗ ಎದ್ದು, ಎಲ್ಲರೂ ಹೇಳ್ತಾರಂತೆ ಅಂಕಲ್ಗೆ ಯಾಕೋ ಇಷ್ಟು ಬೇಗ ಬರ್ತೀಯ ಕೆಲಸಕ್ಕೆ ಅಂತ. ಬಟ್ ಅಂಕಲು ಬೆಳಗ್ಗೆ ಎದ್ದು ಅದೇ ಶಿಸ್ತಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಥ್ಯಾಂಕ್ ಯು. ನನ್ನನ್ನು ಆಗಲಿ ಸರ್ನ ಆಗಲಿ ಅದೇ ಹೇಳ್ದಂಗೆ ಹೊರಗಡೆಯಿಂದ ಬಂದಿರೋರು ನಾವು, ಹಂಗೆ ಯಾವತ್ತೂ ಅವ್ರು ನಮಗೆ ಫೀಲ್ ಮಾಡಿಸಿಲ್ಲ. ಮನೆಯವ್ರ ಥರನೇ ನೋಡ್ಕೊಂಡಿದ್ದಾರೆ. ನಮ್ಗೆ ಯಾವತ್ತೂ ಒಂದು ಮಾತು ವಾಯ್ಸ್ ರೈಸ್ ಮಾಡಿ ಮಾತಾಡಿಲ್ಲ. ಕಂದ ಚಿನ್ನು ಹಿಂಗೆ ಅವ್ರು ಮಾತಾಡ್ಸೋದು, ಜೋರಾಗಿ ಗಟ್ಟಿ ಮಾತು ನಾವು ಯಾವತ್ತೂ ಕೇಳಿಲ್ಲ. ಆಂಟಿನೂ ಅಷ್ಟೇ, ಯಾವತ್ತೂ ಹೋಗೆ ಬಾರೆ ಇದು ಯಾವುದು ಮಾತಾಡಿಲ್ಲ. ಹಾಂ, ಇದನ್ನ ಆಂಟಿಗೆ ಹಾಕ್ಸೋ ಅಂಕಲ್ ಕೈಲಿ. ಹಾಂ, ಹಾಕ್ಕೊಳ್ಳಿ. ಹಾಂ, ನಡೀತದೆ. ಹಾಂ, ಇವತ್ತಿನ ಮದುಮಗ, ಅವ್ರಿಗೆ ಒಂದು ರೀತಿ ಸ್ಪೆಷಲ್ ಡೇ. ನಮ್ಮ ಪ್ರೀತಿಯ ಮಾವನವರು, ಹ್ಯಾಂಡ್ಸಮ್ ಫಿಟ್ ಬಾಯ್. ಸೊ ಅವರು ಕೊನೆಯದಾಗಿ ಎಲ್ಲರನ್ನು ಕೂರ್ತು ಒಂದೆರಡು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ನನಗೆ ಮಾತಾಡಲಿಕ್ಕೆ ಬರೋಲ್ಲ. ನಮಗೆ ಅಳಿಯ ಅಂತ ಒಂದ್ಸಲ ಮಗನಿಗಿಂತ ಜಾಸ್ತಿ ಅನ್ನಿಸ್ಬೇಕು, ಅಷ್ಟು ಪ್ರೀತಿಯಿಂದ ನಮ್ಮ ಕಂಡ್ರೆ ನಿಜವಾಗಲೂ ನಾವೇನಾದ್ರು ಹುಡುಕಿ ಇದು ಮಾಡಿದರೆ ಇಂಥ ಹುಡುಗ ಸಿಗ್ತಿರಲಿಲ್ಲ. ನಮಗೆ ಭಾಳ ಪ್ರೀತಿಯಾದ ಇದು ಎಡಿಟ್ ಆಗಬಾರ್ದು. ಕಾರಣಕ್ಕೂ ಬೈದಿಲ್ಲ, ಇದು ಮಾಡಿಲ್ಲ. ಏನಪ್ಪ ಅಂದರೆ ಒಂದೇ ನಾನು ಹೇಳೋದಿಷ್ಟೇ, ಓದಿಲ್ಲ ಅಂದರೂ ಪರವಾಗಿಲ್ಲ, ಜನಕ್ಕೆ ಒಳ್ಳೆಯವನಾಗಬೇಕು, ದೇಶಕ್ಕೆ ಒಳ್ಳೆಯವನಾಗಬೇಕು. ಯಾರೇ ಮಾತಾಡ್ಸಿದ್ರು ಕೋಪಿಸ್ಕೊಂಬೇಡ, ಅವ್ರಿಗೆ ಬೇಜಾರು ಮಾಡಬೇಡ, ನೋವು ಮಾಡಬೇಡ. ಇನ್ನೊಬ್ಬರ ಕಾಸು ಯಾವ ಕಾರಣಕ್ಕೂ 1 ರೂಪಾಯಿ ಮುಟ್ಬೇಡ ಅಂತಲೇ ಅವ್ನಿಗೆ ಹೇಳಿದೆ. ಒಳ್ಳೆಯವನಾಗು, ಓದಲಿಲ್ಲ ಅಂದರೂ ಪರವಾಗಿಲ್ಲ. ಮತ್ತು ನಮ್ಮ ಆತ್ಮೀಯರಾದ ಮಾರ್ತೇಶು ನಮ್ಮ ಬಂದಿದ್ದಾರೆ,
ನಿಮಗೂ ಸೊಸೆ ಅಂತಲೂ ಇದು ಮಾಡಲ್ಲ, ಇಲ್ಲ ಅಣ್ಣನ ಮಕ್ಕಳು ಅಂತ ಏನು ಇದು ಮಾಡಲ್ಲ, ಎಲ್ಲರೂ ನನ್ನ ಮಕ್ಕಳೇ ಅಂತೇಳಿ ಭಾಳ ಪ್ರೀತಿಸ್ತೀನಿ. ಯಾವುದೇ ಕಾರ್ಯಕ್ರಮ ಆದರೂ ಇವ್ರನ್ನ ಕರಿತೀನಿ, ಇವ್ರು ಕರೆದು ಇವ್ರಿಗೆ ಸಂತೋಷ ಇದು ಮಾಡಿ ನಾನು ಕಳಿಸ್ಕೊಡ್ತೀನಿ. ನಮ್ಮ ಪುಣ್ಯ ಅಷ್ಟೇ ಹೇಳೋದು, ನಾನು ಇನ್ನೇನು ಹೇಳಲ್ಲ. ಮುಗೀತು, ಇಲ್ಲೆಲ್ಲರೂ ಫೋಟೋ ಸೆಷನ್ ನಡೆಸ್ತಾ ಇದ್ದಾರೆ. ಅಲ್ಲಿ ನೋಡು, ತೆಗ್ಸ್ರಿ ಎಲ್ಲ ನಿಂತ್ಕೊಳ್ರಿ. ತೆಗಿ ಸಿಂಗಲ್ ಸ್ಟಾರ್ ಸ್ಮೈಲ್ ಬರ್ಲಿ ಎಲ್ರದು. ನೋಡಿ ಮಳೆ ಮೋಡ ಸೇರಿದೆ. ಹೇಳಿ ಅಂಕಲ್, ಹೆಂಗಿತ್ತು ಇವತ್ತು ಪ್ರೋಗ್ರಾಮು? ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು, ಭಾಳ ಅದ್ಧೂರಿಯಾಗಿ ನಡೀತು. ಜೊತೆಗೆ ಒಳ್ಳೆ ಊಟ ಇತ್ತು, ಸ್ವೀಟ್ ಇತ್ತು, ಎಲ್ಲ ಸಂತೋಷವಾಗಿದ್ದರು. ಸಂತೋಷವಾಗಿ ಊಟ ಮಾಡಿಕೊಂಡು ಹೋದರು. ಎಲ್ಲ ಹೊರಟಿದ್ದಾರೆ, ಮಳೆ ಬರುವ ವಾತಾವರಣ ಬೇರೆ ಇದೆ. ಮತ್ತೊಮ್ಮೆ ಹೇಳ್ರಿ, ಮಾತಾಡಿ, ನೀವು ಮಾತಾಡಿ. ಪ್ರೋಗ್ರಾಮ್ ಹೆಂಗಿತ್ರಿ? ಊಟ ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸಂತೋಷವಾಗಿ ಊಟ ಮಾಡಿದ್ರು. ಪ್ರೋಗ್ರಾಮ್ ಮುಗಿತಾ ಬಂದ್ವಿ. ಆಯ್ತು. ಹೇಳಮ್ಮ, ಹೇಗಿತ್ತು ಅಡ್ಗೆ ಊಟ ಎಲ್ಲ? ಚೆನ್ನಾಗಿತ್ತು. ಅಂಕಲ್ ಬಗ್ಗೆ ಪ್ರೋಗ್ರಾಮ್ ಹೆಂಗಿತ್ತು, ಅಂಕಲ್ ಬಗ್ಗೆ ಎಲ್ಲ ನೀವು ಮಾತಾಡಿ. ಅಂಕಲ್ ಬಗ್ಗೆ ಹೇಳೋಷ್ಟು ದೊಡ್ಡವ್ರು ನಾವಿನ್ನೂ ಆಗಿಲ್ಲ, ಬಟ್ ಆದರೂ ತುಂಬ ನಾವು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ಸೊ ಅಂಕಲ್ಗೆ ನಾವು ಅಪ್ಪಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸೊ ಅಂಕಲ್ ಬಗ್ಗೆ ಏನು ಹೇಳೋಕೆ ಹೋದ್ರೂ ಎಮೋಷ್ನಲ್ ಆಗಿಬಿಡ್ತೀನಿ ನಾನು. ಯಾಕಂದರೆ ನಮ್ಮ ಡ್ಯಾಡಿ ಕೊರತೆನ ಏನು ಹೇಳ್ತಾರೆ ತುಂಬಿಸಿದವ್ರು ಇವರು. ಸೊ ಲೈಕ್ ಮೋಸ್ಟ್ ಕನೆಕ್ಟೆಡ್ ಪರ್ಸನ್ ನನಗೆ. ಸೊ ಇವ್ರ ಆಶೀರ್ವಾದ ಒಂದೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇವ್ರ ಆರೋಗ್ಯ ಚೆನ್ನಾಗಿರಬೇಕು, ಮತ್ತು ಈ ಫ್ಯಾಮಿಲಿ ಒಂಥರ ನನಗೆ ಪರ್ಸ್ನಲಿ ಫೌಂಡೇಶನ್ ಇದ್ದಂಗೆ. ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ನಾನು ಅಷ್ಟು ಚೆನ್ನಾಗಿರ್ತೀನಿ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಪಾಸ್ಪೋರ್ಟ್ ಬಂದ, ಇವ್ನು ಇನ್ನೂ ಆಧಾರ್ ಕಾರ್ಡ್ ಹೆಸರೇ ಚೇಂಜ್ ಮಾಡಿಸ್ಕೊಂಡಿಲ್ಲ, ಅಡ್ರೆಸ್ ಚೇಂಜ್ ಮಾಡಿಸ್ಕೊಂಡಿಲ್ಲ. ಇವನು ನನ್ನ ಬಗ್ಗೆ ಮಾತಾಡ್ತಿದ್ದಾನೆ. ಅಲ್ಲ, ಅದ್ರ ಜೊತೆಗೆ ಇನ್ನು ಮನೆಗೆ ಇನ್ನು ಟೆಂಪ್ರವರಿ ಕನೆಕ್ಷನ್ ಇದೆ, ಪರ್ಮನೆಂಟ್ ಸಿಕ್ಕಿಲ್ಲ. ಪಾಸ್ಪೋರ್ಟ್ ಬಗ್ಗೆ ಮಾತಾಡ್ತೇನೆ. ಗವರ್ಮೆಂಟ್ ಅಟ್ಯಾಕ್ ಮಾಡಿದ್ರೆ ನನ್ನ ಪ್ರಾಬ್ಲಮ್. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀವಲ್ಲ, ಹೊಟ್ಟೆ ಉರಿ ಇವನ್ಗೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಪ್ಪ. ಪಾಂಡಿಚೇರಿನೂ ಇಟಾಲಿ. ಪಾಂಡಿಚೇರಿ ನಾನು LKG UKG ಸ್ಪೆಲ್ಲಿಂಗ್ ಹೇಳ್ರಿ. ಆಮೇಲೆ ಫಂಕ್ಷನ್ ಎಲ್ಲ ಮುಗೀತು, ತುಂಬಾ ಚೆನ್ನಾಗಾಯ್ತು. ಎಲ್ರು ಮನೆಗೆ ಹೊರಟ್ರು, ಇವ್ರು ಮಾತ್ರ ಮನೇಲಿರೋದು. ಇವರು ನಾಳೆ ಒಲೆ ಹಚ್ಚಲ್ಲ, ನಾಳೆವರೆಗೂ. ಸೊ ಅದರಿಂದ ನಾವು ಸುಮ್ಮನೆ ಆಗಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅವಾಗ ಇವ್ರು ಬರ್ತಾ ಇರ್ತಾರೆ, ವಾರದಲ್ಲಿ ಒಂದ್ಸಲ ಮನೇಲಿ ಒಲೆ ಹಚ್ಚಲ್ಲ. ಇವ್ರ ಮನೇಲಿ ಅಷ್ಟು ಹಚ್ತಾರೆ, ಇವ್ರ ಮನೆಗೆ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು.